ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸನ್ನು ಯಾವ ರೀತಿ ನಾವು ಕಟ್ ಮಾಡ್ಬೇಕು ಅನ್ನೋದನ್ನು ನೋಡೋಣ. ಈ ವಿಡಿಯೋದಲ್ಲಿ ನೋಡಿ, ಇದು ಫುಲ್ ಎಂಬ್ರಾಯ್ಡ್ರಿ ಮಾಡ್ಸ್ಕೊಂಡಿದ್ದಾರೆ. ಇದು ಬ್ಯಾಕ್, ಹಾಗೆ ನೋಡಿ ಸ್ಲೀವ್ಗೆ ಈ ರೀತಿ ಎಂಬ್ರಾಯ್ಡ್ರಿ ಮಾಡ್ಕೊಂಡಿದ್ದಾರೆ. ಇದನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಏನು ಬಂದು ಎರಡು ಸೇಪನ್ನು ನಾವು ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೋಬಾರ್ದು, ಹಂಗೆ ಇಟ್ಕೋಬೇಕು. ಅದನ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ಇದು ಯಾಕಂದ್ರೆ ಸ್ನೇಹಿತರೆ, ಇದನ್ನ ಅವರು ಏನು ಡಿಸೈನ್ ಮಾಡಿರ್ತಾರೆ ಅವರು, ಬಟ್ ಅಳತೆ ಬ್ಲೌಸ್ ಅವ್ರು ಕೊಟ್ಟಿರ್ತೀವಲ್ಲ, ಇದು ಪ್ರಕಾರನೇ ಅವ್ರು ಅದನ್ನ ಮಾಡಿರ್ತಾರೆ, ಅದು ಕರೆಕ್ಟ್ ಆಗಿ ಇರುತ್ತೆ. ಹಾಗಾಗಿ ಒಂದ್ಸರಿ ನೀವು ಕರೆಕ್ಟ್ ಆಗಿ ಇದು ಎಷ್ಟಿದೆ ಅಂತ ನೆಕ್ ಬಿಡ್ತಾನ ನೋಡ್ಕೊಳ್ಳಿ. ಒಂದ್ಸರಿ ನೀವು ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದೆ ಒಂದು 1/4 ಇಂಚು ಆ ಕಡೆ ಈ ಕಡೆ ಹೀಚಿದ್ರು ಏನಾಗಲ್ಲ, ನಿಮ್ಗೆ ಪ್ರಾಬ್ಲಮ್ ಏನಾಗಲ್ಲ, ಬರುತ್ತೆ ನೀಟಾಗಿ. ಜಾಸ್ತಿ ಅಗಲ ಆದ್ರೆ ಅಥವಾ ಕಡಿಮೆ ಇಟ್ಕೊಂಡು ನೋಡಿ, ಏನಾದ್ರು 3.5 ಇಂಚ್ ಇಟ್ಟು ನಾವು 4.5 ಇಂಚ್ 5.5 ಇಂಚ್ ಮಾಡ್ತೀವಿ ಅಂದ್ರೆ ಅದು ಬರಲ್ಲ. ಇದು ಒಂದು ಸ್ವಲ್ಪ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಇದನ್ನ ನಾವು 2/4 ಇಂಚು ನೆಕ್ ಬಿಟ್ಟಾಗಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾವು ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೋಬೇಕು. ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನೋಡಿ ಸ್ಕೇಲ್ ಬೇಕಲ್ಲ ನಮಗೆ ಈ ತರದ್ದು ಅಂತ ಹೇಳಿ. ಅದನ್ನು ನೀವು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ, ಬೇಕಾದ್ರೆ ವಿಡಿಯೋ ಸೈಡ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ. ಇವನು ಕೂಡ ನಾನು ಆನ್ಲೈನ್ ಅಲ್ಲಿ ಬೈ ಮಾಡಿದೀನಿ, ನೀವು ನೋಡಿ ರಿವ್ಯೂ ನೋಡಿ ಹೆಂಗಿದೆ ಅಂತ ಹೇಳಿ. ಕಮೆಂಟ್ ಅಲ್ಲಿ ಅದರಲ್ಲಿ ಏನಾದ್ರು ರಿವ್ಯೂ ಹಾಕಿರ್ತಾರಲ್ಲ, ಅದನ್ನು ಓದಿ ನಂತರ ನೀವು ಬೈ ಅನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೊಂತ ಇದೀನಿ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದು ಅಳತೆ ಬ್ಲೌಸ್. ಅಳತೆ ಬ್ಲೌಸ್ ಅಲ್ಲಿ ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಚೆಸ್ಟ್ ಎಷ್ಟಿದೆ ಅಂತ ಹೇಳಿ, ಚೆಸ್ಟ್, ವೇಸ್ಟ್, ಲೆಂತ್, ಇವು ಮೂರು ನಾವು ಕಂಪಲ್ಸರಿ ಮೆಜರ್ಮೆಂಟ್ ಅನ್ನ ಮಾಡ್ಕೊಳ್ಳೇಬೇಕು. ನಾನು ನಿಮ್ಗೆ ಅಳತೆ ಬ್ಲೌಸ್ ಇಂದಾನೆ ಕಲೀರಿ ಅಂತ ಸಜೆಸ್ಟ್ ಮಾಡ್ತೀನಿ. ನನ್ನ ಕಡೆಯಿಂದ ರೆಡಿ ಚಾರ್ಟ್ ಅನ್ನ ಕೊಡಿ ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು. ನೋಡಿ, ಇದು 19.5 ಇದೆ ಸ್ನೇಹಿತರೆ. ಅಲ್ಲಿಗೆ ಅಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ 38 ಆಗುತ್ತೆ. ನೋಡಿ 39 ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದು. ನೋಡಿ 39 ಚೆಸ್ಟ್ ಮೆಜರ್ಮೆಂಟ್ ಇದೆ. ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದನ್ನ ನೀವು ಕಂಪಲ್ಸರಿ ಈ ರೀತಿ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಬ್ಲೌಸ್ ಇಂದು ನೀವೇನಾದ್ರೂ ಬರ್ದ ಇಟ್ಕೊಂಡ್ರೆ ಅದೇ ನಿಮಗೆ ಒಂದು ಚಾರ್ಟ್ ಆಗುತ್ತೆ ಅಷ್ಟೇ, ಏನು ಬೇರೆ ಡಿಫ್ರೆನ್ಸ್ ಇಲ್ಲ. ನಾವು ಕಟ್ ಮಾಡಿರ್ತೀವಲ್ಲ ಅದನ್ನೇ ನೋಡ್ಕೊಂತಾರ ನೀವು ಚಾರ್ಟ್ ಅನ್ನ ಮಾಡ್ಕೋಬಹುದು. ನೋಡಿ, ಇದು 30 ಇಂಚ್ ಇದೆ. ಸೊಂಟದ ಅಳತೆ ಬಂದು 30 ಇಂಚ್ ಇದೆ. ಇವಾಗ ಲೆಂತ್ ನೋಡ್ಕೊಳ್ಳೋಣ, ಲೆಂತ್ ಎಷ್ಟಿದೆ ಅಂತ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಲೆಂತ್ ಎಷ್ಟಿದೆ, 12.5 ಇಂಚು ಲೆಂತ್ ಇದೆ. ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಈ ಬ್ಲೌಸ್ ಲೆಂತ್ ಇದು, ಬಟ್ ನಾವೇನು ಮಾಡೋಕ್ಕಾಗಲ್ಲ. ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಇರುತ್ತೆ. 12.5 ಇಂಚು ಲೆಂತ್ ಇದೆ ನೋಡಿ. ಹಾಗೆ ಶೋಲ್ಡರ್ ಎಷ್ಟಿದೆ, ಶೋಲ್ಡರ್ ನೋಡ್ಕೊಂಡ್ಬಿಡೋಣ. ನೋಡಿ, ರೆಡಿ ಶೋಲ್ಡರ್ ಒಂದು 1/4 ಇಂಚು ಜಾಸ್ತಿ ತಗೊಳ್ಳಿದ್ನ, ಯಾಕಂದ್ರೆ ಅದು ಫೋಲ್ಡಿಂಗ್ ಮಾಡ್ತೀವಿ ನಾವು. ನೋಡಿ, ಇಲ್ಲಿ 2.5 ಇಂಚು ರೆಡಿ ಇದೆ, ನಾವು 2.25 ಇಂಚು ತಗೊಳ್ಳೋಣ. ಓಕೆ, 2.25 ಇಂಚು ಶೋಲ್ಡರ್, ಲೆಂತ್ ಬಂದು 12.5. ನೋಡಿ, ಈ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದು. ಬ್ಲೌಸ್ ಉದ್ದ ತುಂಬಾ ಕಡಿಮೆ ಇದೆ ಸ್ನೇಹಿತರೆ, ನೀವು ನೋಡಿರ್ತೀರ ತುಂಬಾ ವಿಡಿಯೋಸ್ ಅಲ್ಲಿ. ಬೇಕಾದ್ರೆ ನೀವು ನೋಡಿ ಚೆಕ್ ಮಾಡಿ, ಎಲ್ಲಾದ್ರೂ ಗೂಗಲ್ ಅಲ್ಲಿ ಚೆಕ್ ಮಾಡಿ. 39 ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಕಮ್ಮಿ ಅಂದ್ರೂ ಉದ್ದ 14.5 ಇಂಚ್ ಕೊಟ್ಟಿರ್ತಾರೆ. ಬಟ್ ಇವ್ರೀಗ ನನಗೆ ಆ ಬ್ಲೌಸ್ ಅನ್ನ ಕೊಟ್ಟಿರೋರು ತುಂಬಾ ಬ್ಲೌಸ್ ಅಲ್ಲಿ ಕೊಟ್ಟಿದ್ದೀನಿ, 12.5 ಇಂಚ್ ಲೆಂತ್ ಇದೆ. ಆದ್ರೂ ಅವ್ರಿಗೆ ಕರೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಇವರು ಗಿಡ್ಡಕ್ಕಿದ್ದಾರೆ. ಹಾಗಾಗಿ ಅದಕ್ಕೆ ಹೇಳಿದ್ದೀನಿ ನಿಮ್ಗೆ, ಚಾರ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡ್ಕೋಬಾರ್ದು. ಅವ್ರ ಲೆಂತ್ ಉದ್ದ ಇದಾರೆ, ಗಿಡ್ಡಕ್ಕಿದ್ದಾರೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ನೋಡಿ, ಕೆಳಗಡೆಗೆ ನಾನು ಇಲ್ಲಿ 1/2 ಇಂಚು ಒಂದು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತೀನಿ. ಇವಾಗ 12.5 ಇಂಚು ಉದ್ದ ಇದೆ. 12.5 ಇಂಚು ಉದ್ದಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ, ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ತರ ನಾವು ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ನಮ್ಗೆ ಈಸಿಯಾಗಿ ಮಾರ್ಕಿಂಗ್ ಸಿಗುತ್ತೆ. ನೆಕ್ ವಿಡ್ತ್ ಅನ್ನ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. 2.25 ಅಲ್ಲಿಗೆ 2.5 5 ಆಗುತ್ತೆ. ನೋಡಿ ಸ್ನೇಹಿತರೆ, 2 ಇಂಚು 1 ಪಾಯಿಂಟ್ ಇಡ್ತಾ ಇದ್ದೀನಿ. ನೋಡಿ, 2 ಇಂಚು 1 ಪಾಯಿಂಟ್ ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಅನ್ನ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡ್ವಿ, 2.25 ಇದೆ. 2.25 ಅಂದ್ರೆ ನೋಡಿ, ಇಲ್ಲಿ 5 ಇಂಚು ಶೋಲ್ಡರ್ ಆಯ್ತು. 5 ಇಂಚು ಶೋಲ್ಡರ್ ಇಟ್ಟಿದ್ದಾರೆ ಅವರು. ನೋಡಿ, ಇದು 5 ಇಂಚು ಶೋಲ್ಡರ್ ಇಟ್ಟರೆ ಸ್ನೇಹಿತರೆ, ಇದನ್ನ ಅದಕ್ಕೆ ಜಾಸ್ತಿ ಇಟ್ಟರೆ ಏನು ತೊಂದರೆ ಇಲ್ಲ. ಆದ್ರೆ ಅವರು ಏನಂದ್ರೆ ಎಂಬ್ರಾಯ್ಡ್ರಿಯನ್ನು ಕಡಿಮೆ ಮಾಡಿಸ್ಕೊಂಡ್ ಬಂದಿದ್ದಾರೆ. ಏನೂ ತೊಂದರೆ ಇಲ್ಲ, ಅಳತೆ ಬ್ಲೌಸ್ ಪ್ರಕಾರನೇ ನಾವು ಸ್ಟಿಚ್ ಅನ್ನ ಮಾಡಿ ಕೊಡೋಣ ಅಂತ. ಹಾಗೆ ನೀವು ಇದಕ್ಕೆ ನೆಕ್ಕಿಗೆ ಏನು ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ ವಿಡ್ತ್ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಲೆಂತ್ ಅನ್ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅದ್ರಲ್ಲಿ ಏನು ಅವ್ರು ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಅದ್ರ ಪ್ರಕಾರನೇ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ. ಇವಾಗ ಚೆಸ್ಟ್ ಬಂದು ಎಷ್ಟಿದೆ, 39 ಇದೆ. ನಾವು 4ರಿಂದ ಡಿವೈಡ್ ಮಾಡ್ಕೋಬೇಕು. ಇದನ್ನ ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 10, ಅಲ್ಲಿಗೆ 9.25 ಆಗುತ್ತೆ. ನೋಡಿ, 9.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ.
ಹಾಗೆ ಕೆಳಗಡೆ ಎಷ್ಟಿದೆ 30 ಇದೆ, 30 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.5 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಅಲ್ಲಿ 8.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ನೀವು ಮಾರ್ಜಿನ್ ಅನ್ನ 1-2 ಇಂಚ್ವರೆಗೂ ಬಿಡಿ, ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಬ್ಲೌಸ್, ಅವ್ರು ಎಂಬ್ರಾಯ್ಡ್ರಿ ಎಲ್ಲ ಕಷ್ಟಪಟ್ಟು ಮಾಡಿಸಿರ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಡಿ ಮಾರ್ಜಿನ್ ಅನ್ನ, ಯಾಕಂದ್ರೆ ಮತ್ತೆ ಏನಾದ್ರು ದಪ್ಪ ಆದ್ರೆ ಅವರಿಗೆ ಯೂಸ್ಫುಲ್ ಆಗುತ್ತೆ. ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡುಹಿಡಿಯೋದಂದ್ರೆ, ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರ್ತೀನಿ, ನಾನು ಇದೇ ರೀತಿ ನಾನು ಮಾರ್ಕಿಂಗ್ ಅನ್ನ ಕೂಡ ಮಾಡ್ತೀನಿ. ನೋಡಿ ಕೆಳಗಡೆ ಇಲ್ಲಿ ಏನ್ ಮಾರ್ಜಿನ್ ಬಿಟ್ಟಿರ್ತೀವಿ, ಇಲ್ಲಿಂದ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ, ನಿಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಅಳತೆ ಮಾಡಿ. ನೋಡಿ ಇದು ಕೂಡ ಅಷ್ಟೇ ಸರಿಯಾಗಿದೆ. ನಾವು ಇದೇ ರೀತಿನೇ ನೀವು ಕೂಡ ಕಟ್ ಮಾಡಿ 100% ಸಕ್ಸಸ್ ಆಗ್ತೀರ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 1.5 ಇಂಚು ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು, ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ನಾವು ಇವಾಗ ಇದು ನೆಕ್ ಬಿಡ್ತು, ನಾವು ನೆಕ್ ಬಿಡ್ತನ್ನ ಮಾತ್ರ ಇಟ್ಟಿದೀವಿ, ನೆಕ್ ಲೆಂತ್ ಅನ್ನ ಇಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನ್ಯಾಚ್ ಹಾಕೊಂಡ್ಬಿಡಿ, ನಿಮ್ಗೆ ನೆಕ್ ಬಿಡ್ತೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ, ಇಲ್ಲಿಗೆ ಕ್ಲೀನ್ ಆಗಿ ನ್ಯಾಚ್ ಹಾಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ನಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಮೇನ್ ಫ್ಯಾಬ್ರಿಕ್ ಅನ್ನ. ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಏನು ಉಳಿದಿದೆ ಇದನ್ನೇ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿ 80 ಸೆಂಟಿಮೀಟರ್, ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ತಗೋಬೇಕು ಅಂತ. ನೋಡಿ ಇದು 80 ಸೆಂಟಿಮೀಟರ್ 40 ಚೆಸ್ಟ್ ಇದೆ, 80 ಸೆಂಟಿಮೀಟರ್ ಖಂಡಿತ ಆಗುತ್ತೆ. ಇದು ಡಬಲ್ ಪನ್ನ, ಇದರಲ್ಲಿ ಸಿಂಗಲ್ ಪನ್ನ ಡಬಲ್ ಪನ್ನ ಎರಡು ರೀತಿ ಇರುತ್ತೆ ಲೈನಿಂಗು. ಇದು ಡಬಲ್ ಪನ್ನ ಬಟ್ಟೆ. ಬ್ಯಾಕ್ ಪಾರ್ಟ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ ಒಂದು 1/2 ಇಂಚಿನಷ್ಟು ನೋಡಿ ಇಲ್ಲಿ ಮಾರ್ಜಿನ್ ಬೇಕು ಹುಕ್ಸ್ ಪಟ್ಟಿಗೋಸ್ಕರ. ಆನಂತರ ಇದನ್ನ ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೆಕ್ ವಿಡ್ತು ಶೋಲ್ಡರ್ ಇವಿಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡಿದ್ರೆ ನಮಗೆ ಆಯ್ತು. ಚೆಸ್ಟ್ ಒಂದು 9.75 ಪ್ಲಸ್ 1-2 ಇಂಚು ಎಕ್ಸ್ಟ್ರಾ. ಇಲ್ಲಿ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತೀನಿ. ಇದು ಕೂಡ ಅಷ್ಟೇ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಲೆಂತ್ ಮಾರ್ಕ್ ಮಾಡ್ಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದರಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಇಡಬೇಕು. ಆಗ ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇದನ್ನ ಸೇಫ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಇದು ಫ್ರಂಟ್ ಆರ್ಮೋಲ್ ಸೇಪ್. ನೋಡಿ ಇಷ್ಟು ಸಿಂಪಲ್ ಆಗಿ, ಇಲ್ಲ ಒಳಮುಖ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ನೀವು ಇಲ್ಲಿ ನೋಡಿ, ಇಲ್ಲಾಂದ್ರೆ ನೆಕ್ ಲೆಂತ್ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದು ಅದ್ರ ಪ್ರಕಾರ ಇದ್ರೆ ಅದು ಜಾಸ್ತಿನೇ ಇರುತ್ತೆ, ಅದು ಎಂಬ್ರಾಯ್ಡ್ರಿ ಅವ್ರು ಜಾಸ್ತಿನೇ ಮಾಡಿರ್ತಾರೆ. ಅದನ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ನೀವು ಆಸ್ ಇಟ್ ಈಸ್ ಇದ್ರಷ್ಟೇ ಇಡ್ಬೋದು ನೀವು. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ, ಒಂದು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಕಂಟಿನ್ಯೂ ಬಂದು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬೆಲ್ಟ್ ಜಾಸ್ತಿ ಇದೆ ಸ್ನೇಹಿತರೆ, ಇದು ನೋಡಿ ಇಲ್ಲಿವರೆಗೂ ಬಂದಿದೆ, ಇಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ 1 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ, ಅದನ್ನ ನಂತರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಬೇಕಾದ್ರೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಾವು ಅಪೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಬ್ಲೌಸ್ ಏನಿರುತ್ತೆ ಇದನ್ನ ಶೋಲ್ಡರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿಗಿದೆ ಫಸ್ಟ್ ಅಪೆಕ್ಸ್ ಪಾಯಿಂಟ್ ಬಂದು ಇಲ್ಲಿಗಿದೆ, ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸೆಕೆಂಡ್ ಡಾಟ್ ಮೇನ್ ಡಾಟ್ ಪಾಯಿಂಟ್ ಬಂದು ಇಲ್ಲಿಗಿದೆ. ನೋಡಿ ಇದನ್ನ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ಇಲ್ಲಿಗೆ ನಾವು ಉಕ್ಸ್ ಪಟ್ಟಿ ಎಂಡ್ ಆಗಿದೆ ಅಂತ ಅವಾಗಲೇ ಹೇಳಿದ್ವಿ. ಇದಕ್ಕೆ 1 ಇಂಚು ನಾವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೋಬೇಕು, 1 ಇಂಚ್ ಎಕ್ಸ್ಟ್ರಾ ಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ ಡಾಟ್ ಬಂದು 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಡಾಟ್ ಸೈಜ್ ಬಂದು ನೋಡಿ 2.5 ಇಂಚು. ಹಾಗೆ ಇದನ್ನ ಇದಕ್ಕೆ ಸೇರ್ಸೋಣ ನೋಡಿ ಈ ರೀತಿ. ಹಾಗೆ ಇವೆರಡರ ಸೆಂಟರ್ಗೆ ಇನ್ನು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ 2.4 ಇದೆ, ಅಂದ್ರಲ್ಲಿಗೆ 2.4 2 3 ಪಾಯಿಂಟ್ ನೋಡಿ 2 ಇಂಚು 3 ಪಾಯಿಂಟ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಸೊಂಟದ ಅಳತೆ ಬಂದು 7.5 ಇಂಚ್ ಇದೆ, 30 ಇದೆ, 30 4 ಭಾಗ ಡಿವೈಡ್ ಮಾಡಿದಾಗ ನಮಗೆ 7.5 ಬರುತ್ತೆ. 2.5 ಇಂಚು ಡಾಟ್ ಹಿಡಿದಿದ್ದೀವಿ, ಅದನ್ನ ಎಕ್ಸ್ಟ್ರಾ ತಗೋಬೇಕು. ಹಾಗೆ 2 ಇಂಚು ಮಾರ್ಜಿನ್, ಇಷ್ಟನ್ನ ನಾವು
ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಸೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಇದನ್ನ. ನೋಡಿ ಇಲ್ಲಿ ಬೇಕಾದ್ರೆ ನೀವು ಒಂದ್ ಸ್ವಲ್ಪ 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡಿರ್ತಾರಲ್ಲ ಗೊತ್ತಿಲ್ಲ ಸ್ನೇಹಿತರೆ, ಅದು ಒಂದು ಕನ್ಫರ್ಮ್ ಮಾಡ್ಕೊಂಡು ನೀವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಮತ್ತೆ ಈ ಡಾಟಿಗೆ ನಾವು ಮಾರ್ಕ್ ಮಾಡಿಲ್ಲ ಅಂತ ಕಮೆಂಟ್ ಮಾಡಬೇಡಿ, ಯಾಕಂದ್ರೆ ಈ ಡಾಟ್ ಕೂಡ ಇದ್ರ ಸೆಂಟ್ರಿಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ. ಚಕ್ಕಂತೀನಿ. ಹಾಗೆ ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳಿಕ್ಕೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಮೆಜರ್ಮೆಂಟ್ ತಗೋಬೇಕು. ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಇಲ್ಲಿ ಈ ಸೈಡ್ ಬಂದು ಹಿಡ್ಕೊಂಡ್ರೆ ಸಾಕು, ನಮ್ಗೆ 2.5 ಇಂಚ್ ಇದೆ. ಅಲ್ಲಿ 2.5 ಅಂದ್ರೆ ಅಲ್ಲಿಗೆ 3.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು. 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 2.5 ಅಂದ್ರೆ ಇಲ್ಲಿಗೆ 3.5 ಸರಿ ಇದೆ. 7.5 ಇಂಚು ಪ್ಲಸ್ ಒಂದು 2 ಇಂಚು, ಅಲ್ಲಿಗೆ 8, 9.5. ಒಂದು ಅರ್ಧ ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ ಬೆಲ್ಟ್ ಅನ್ನ ನೀವು. ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಪಲ್ಸರಿ ನಮಗೆ 1/2 ಇಂಚ್ ಮಾರ್ಜಿನ್ ಯೂಸ್ ಮಾಡ್ಬೇಕು. ನೀವು ಏನಾದ್ರೂ ಕಡಿಮೆ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಅದು ಒಂದು ನೆನ್ಪಿಟ್ಕೊಳ್ಳಿ ನೀವು. ನೋಡಿ ಇದನ್ನ ಏನಾದ್ರೂ ಮಾರ್ಜಿನ್ ಅನ್ನ ನೀವು ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಅಥವಾ ಕಡಿಮೆ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಅದು ನೆನಪಿರಲಿ. ನೀವು ಮಾರ್ಜಿನ್ ಅನ್ನ ಎಷ್ಟು ಬಿಟ್ಟಿರ್ತೀರಾ ಅಷ್ಟೇ ನೀವು ಯೂಸ್ ಮಾಡ್ಕೋಬೇಕು. ನೋಡಿ ಇದು ನಮ್ಗೆ ಕ್ರಾಸ್ ಬೆಲ್ಟ್ ಆಯ್ತು. ಬೆಲ್ಟ್ ಸೈಜ್ ಬಂದು ಜಾಸ್ತಿ ಇದೆ ಸ್ನೇಹಿತರೆ. ನೋಡಿ ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಡಬಲ್ ಪನ್ನ ಬಟ್ಟೆ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಸ್ಲೀವ್ ಎಲ್ಲದಕ್ಕೂ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಇವಾಗ ಸ್ಲೀವ್ ನ ಆಸ್ ಇಟ್ ಈಸ್ ಇದೆ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಮಾರ್ಕ್ ಮಾಡ್ಕೊಂತ ಇದೀನಿ. ನೀವೇನಾದ್ರೂ ಸಾದಾ ಬ್ಲೌಸ್ ಕಟ್ ಮಾಡ್ತೀವಿ ಅಂದ್ರೆ 1 ಅಥವಾ 1.5 ಇಂಚ್ವರೆಗೂ ಬಿಡ್ಬೋದು ನೀವು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ. ನೋಡಿ ಇದು ಕ್ಯಾಪ್ ಹೈಟ್ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಇದು ನೋಡಿ ನಾನು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಈಗ ನಾವು ಸ್ಲೀವ್ ಅನ್ನು ಕೂಡ ಕಟ್ ಮಾಡ್ಕೊಂಡಿದೀವಿ. ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಏನಿದೆ ಕರೆಕ್ಟ್ ಆಗಿ ಬರ್ಬೇಕು. ಎಕ್ಸಾಕ್ಟ್ ಆಗಿ ಆ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಒಂದ್ಸರಿ ಇಟ್ಕೊಳ್ಳಿ. 2 ಡಿಸೈನ್ ಕರೆಕ್ಟ್ ಆಗಿ ಬರಬೇಕು. ಇದು ಐರನ್ ಮಾಡ್ಬೇಕು ಸ್ನೇಹಿತರೆ. ಇದು ಹಂಗೆ ಫೋಲ್ಡ್ ಆಗುತ್ತೆ. ನೋಡಿ ಇಲ್ಲಿ ಕೂಡ ಅಷ್ಟೇ ನೀವು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಸ್ಲೀವ್ದು ನಾವೇನು ಕಟ್ ಮಾಡಿದೀವಿ ಅದನ್ನ ಕಟ್ ಮಾಡಿದ್ ಬಿಟ್ಟು ನೋಡಿ ಇಲ್ಲಿ ಕೂಡ ಅಷ್ಟೇ ಸ್ಲೀವ್ನ ಸೆಂಟ್ರಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಎಲ್ಲಿವರೆಗೂ ಬರುತ್ತೆ ಅಂತೇಳಿ ನೋಡ್ಕೊಂಡ್ಬಿಡಿ ಸರ್. ಇಲ್ಲಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ನೋಡಿ ಇಲ್ಲಿ ಸೆಂಟರ್ ಪ್ಲೇಸ್ ಇದೆ, ಕರೆಕ್ಟ್ ಆಗಿದೆಯಾ? ಓಕೆ, ಸರಿಯಾಗಿದೆ. ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಕಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಆನಂತರ ಸ್ವಲ್ಪ ಅಡ್ಜಸ್ಟ್ ಆಗಿ ಸರಿ ಬಂದಿದ್ದಿಲ್ಲ ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಲೀವ್ ನೀವು ಸ್ಲೀವ್ ಅನ್ನ ಏನು ಲೈನಿಂಗ್ ಅಟ್ಯಾಚ್ ಮಾಡ್ತೀರಾ ನೀವು ಅವಾಗ. ನೋಡಿ ಈ ರೀತಿ ನಾನು ಸ್ಲೀವ್ ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಇದನ್ನ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತೀನಿ ಅಂದ್ರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ಇದು ಎರಡನ್ನೂ ಕರೆಕ್ಟ್ ಆಗಿ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲೊಂದು ಪಿನ್ ಹಾಕೊಂಡ್ಬಿಡಿ ಸ್ನೇಹಿತರೆ, ತುಂಬಾ ನಿಮಗೆ ಕಂಫರ್ಟೇಬಲ್ ಆಗುತ್ತೆ. ನೋಡಿ ಗುಂಡ್ ಪಿನ್ ಅನ್ನ ಹಾಕೊಂಡ್ಬಿಡಿ. ಈ ಡಿಸೈನ್ ಏನಿದೆ ನೋಡಿ ಕರೆಕ್ಟ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಕೂಡ ಅಷ್ಟೇ ಸೆಂಟ್ರಿಗೆ ಬರ್ಬೇಕು. ನೋಡಿ ಈ ರೀತಿ ನೋಡಿ ಈ ರೀತಿ ಹಾಕೊಂಡು ನಿಮಗೆ ಕರೆಕ್ಟ್ ಆಗಿದೆ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ
ಹಾಕೊಂಡಿದ್ದೀನಿ. ಇವಾಗ ಬಂದು ಇದನ್ನ ಬ್ಯಾಕ್ ಪಾರ್ಟ್ ನಾವು ಲೈನಿಂಗ್ ಇನ್ ಕಟ್ ಮಾಡಿದೀವಿ, ಅದನ್ನ ಆಸ್ ಇಟ್ ಈಸ್ ಇಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಬರ್ತಿದೆ. ಒಂದ್ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ತುಂಬಾ ಜಾಸ್ತಿ ಬಿಟ್ಕೊಳಕ್ ಹೋಗ್ಬೇಡಿ, ಮತ್ತೆ ಯಾವ್ದಕ್ಕಾರ ಬೇರೆ ಕಡೆ ಶಾರ್ಟೇಜ್ ಆಗ್ಬಿಡುತ್ತೆ. ಒಂದ್ ಅರ್ಧ ಇಂಚ್ ಹೆಚ್ಚು ಕಮ್ಮಿ ಇರ್ಬೇಕು ನೋಡಿ. ಆ ಕಡೆ ಈ ಕಡೆ ಸರ್ಚ್ ಇದು ಆದ್ರೂ ಕೂಡ ನಿಮ್ಗೆ ಡಿಫ್ರೆನ್ಸ್ ಬಂದ್ರು ಬರುತ್ತೆ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ನೀಟಾಗಿ ಹಾಕೊಂಬಿಡಿ. ಇದು ಏನಾದ್ರು ನಿಮ್ಗೆ ಐರನ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನಿಮಗೆ ಇದು ಕ್ಲೀನ್ ಆಗಿ ಇದ್ದಿಲ್ಲ ಅಂದ್ರೆ ನೋಡಿ ಇಲ್ಲಿ ಇದು ಕಡಿಮೆನೇ ಇದೆ ನೋಡಿ. ಇದು ನೋಡಿ ಈ ತರ ಇಟ್ಕೊಂಡು ನಾವು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಜಾಸ್ತಿನೇ ನೀವು ಮಾರ್ಕ್ ಮಾಡ್ಕೊಳ್ಳಿ, ಜಾಸ್ತಿನೇ ಬಿಟ್ಕೋಬೇಕು ಬಟ್ಟೆನ. ನೋಡಿ ಇಲ್ಲಿ ಸ್ವಲ್ಪ ಸೇಪು ಜಾಸ್ತಿ ಬರುತ್ತೆ ಇಲ್ಲಿ. ನೋಡಿ ಇದರ ನಾವ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿವರೆಗೂ ಬರ್ತಾ ಇದೆ. ಇವಾಗ ನಾವು ಆಸ್ ಇಟ್ ಈಸ್ ಇದು ಅವ್ರು ಹೆಂಗ್ ಎಂಬ್ರಾಯ್ಡ್ರಿ ಮಾಡಿದಾರಲ್ಲ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ, ಅಂತ ತೊಂದರೆ ಆಗಲ್ಲ. ನೋಡಿ ಕರೆಕ್ಟಾಗಿ ಇಲ್ಲಿ ಮಾತ್ರ ಬಂದು ಕರೆಕ್ಟಾಗಿ ಕೂರ್ಬೇಕು ನಮಗೆ. ಓಕೆ, ನೋಡಿ ಇದಕ್ಕೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿವಿ. ಹಾಗೆ ಬೆಲ್ಟ್ಗೆ ಬಂದು ನೋಡಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ನೀವು ಬೆಲ್ಟ್ ಅನ್ನ ಕಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಬೆಲ್ಟ್ ನಮಗೆ ಕರೆಕ್ಟ್ ಆಗುತ್ತೆ. ಈ ರೀತಿ ನಾವು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಾಗ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.